ವಿಡಿಯೋ ಪ್ರಾರಂಭ ಇಂಟ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಈ ದೈವಿಕ ಸರಣಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗ ದ ಮೊದಲ 5 ಶ್ಲೋಕಗಳನ್ನು ನೋಡೋಣ. ಭಗವದ್ಗೀತೆ ಅನ್ನೋದು ಕೇವಲ 5000 ವರ್ಷಗಳ ಹಿಂದಿನ ಹಳೆಯ ಗ್ರಂಥವಲ್ಲ, ಇದು ಇಂದಿನ ನಮ್ಮ ಲೈಫ್ಗೆ ಒಂದು ಪರ್ಫೆಕ್ಟ್ ಮ್ಯಾನುವಲ್. ಕುರುಕ್ಷೇತ್ರ ಅನ್ನೋದು ಕೇವಲ ಒಂದು ಜಾಗವಲ್ಲ, ಅದು ನಮ್ಮ ಮೈಂಡ್. ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ನಡೆಯುವ ಪಾಸಿಟಿವ್ ಮತ್ತು ನೆಗೆಟಿವ್ ಯೋಚನೆಗಳ ನಡುವಿನ ಯುದ್ಧವೇ ಕುರುಕ್ಷೇತ್ರ. ಬನ್ನಿ ಇಂದಿನ ವಿಡಿಯೋ ಶುರು ಮಾಡೋಣ. ಶ್ಲೋಕ 1. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. 1. ವಿವರಣೆ ಮತ್ತು ಆಳವಾದ ಅರ್ಥ. ಕುರುಕ್ಷೇತ್ರವೆಂಬ ಯುದ್ಧಭೂಮಿಯಲ್ಲಿ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡುಪುತ್ರರು ಏನು ಮಾಡುತ್ತಿದ್ದಾರೆ ಎಂದು ಅಂಧರಾಜನಾದ ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಾನೆ. ಇಲ್ಲಿ ಗಮನಿಸಿ, ಧೃತರಾಷ್ಟ್ರನಿಗೆ ಕೇವಲ ಕಣ್ಣುಗಳಷ್ಟೇ ಅಂಧವಾಗಿರಲಿಲ್ಲ, ಆತನ ಮನಸ್ಸು ಕೂಡ ಸ್ವಾರ್ಥದಿಂದ ಅಂಧವಾಗಿತ್ತು. ತನ್ನವರನ್ನು ನನ್ನ ಮಕ್ಕಳು, ಮಾಮಕ ಮತ್ತು ತಮ್ಮನ ಮಕ್ಕಳನ್ನು ಬೇರೆಯವರು ಎಂದು ಭೇದಭಾವ ಮಾಡುತ್ತಾನೆ. ಈ ನನ್ನದು ಮತ್ತು ಅವರದು ಅನ್ನೋ ಸ್ವಾರ್ಥವೇ ಮಹಾಭಾರತ ಯುದ್ಧಕ್ಕೆ ಕಾರಣ. ರಿಯಲ್ ಲೈಫ್ ಎಕ್ಸಾಂಪಲ್. ಇವತ್ತು ಅಣ್ಣ ತಮ್ಮಂದಿರ ನಡುವೆ ನಡೆಯುವ ಆಸ್ತಿ ವಿವಾದಗಳಿರಬಹುದು, ಅಥವಾ ಆಫೀಸ್ನಲ್ಲಿ ನಡೆಯುವ ಪಾಲಿಟಿಕ್ಸ್ ಇರಬಹುದು. ಎಲ್ಲದಕ್ಕೂ ಇದೆ ನನ್ನದು, ನನಗೆ ಮಾತ್ರ ಸಿಗಬೇಕು ಅನ್ನೋ ಸ್ವಾರ್ಥವೇ ಕಾರಣ ಅಲ್ವಾ? ನಾವೆಲ್ಲರೂ ಒಂದೇ ಎಂಬ ಭಾವನೆ ಹೋದಾಗ ಅಲ್ಲಿ ಯುದ್ಧ ಶುರುವಾಗುತ್ತದೆ. ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. 2. ವಿವರಣೆ ಮತ್ತು ಆಳವಾದ ಅರ್ಥ. ಸಂಜಯನು ಹೇಳುತ್ತಾನೆ, ಯುದ್ಧಭೂಮಿಯಲ್ಲಿ ಪಾಂಡವರ ಶಿಸ್ತಿನ ಸೈನ್ಯವನ್ನು ನೋಡಿ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಹೋಗಿ ಮಾತನಾಡಿದನು. ಇಲ್ಲಿ ದುರ್ಯೋಧನನಿಗೆ ಒಳಗೊಳಗೆ ಭಯ ಶುರುವಾಗಿದೆ. ತನ್ನ ಸೈನ್ಯ ದೊಡ್ಡದಿದ್ದರೂ ಪಾಂಡವರ ಶಿಸ್ತು ನೋಡಿ ಆತನಿಗೆ ನಡುಕ ಹುಟ್ಟಿದೆ. ಸೇನಾಪತಿಯಾದ ಭೀಷ್ಮರ ಬಳಿ ಹೋಗದೆ ಆತ ಗುರುಗಳ ಬಳಿ ಹೋಗುತ್ತಾನೆ, ಏಕೆಂದರೆ ಆತನಿಗೆ ತನ್ನದೇ ಜನರ ಮೇಲೆ ನಂಬಿಕೆ ಇರಲಿಲ್ಲ. ರಿಯಲ್ ಲೈಫ್ ಎಕ್ಸಾಂಪಲ್. ನಾವು ಎಕ್ಸಾಮ್ ಅಥವಾ ಯಾವುದಾದರೂ ದೊಡ್ಡ ಪ್ರೆಸೆಂಟೇಷನ್ಗೆ ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಅಂದಾಗ ಎದುರುಗಡೆ ಇರುವವರ ಟ್ಯಾಲೆಂಟ್ ನೋಡಿ ನಮಗೆ ಒಳಗಡೆ ಒಂಥರ ನಡುಕ ಶುರುವಾಗುತ್ತಲ್ಲ, ಹಾಗೆ ನಾವು ತಪ್ಪು ದಾರಿಯಲ್ಲಿದ್ದಾಗ ಎಷ್ಟೇ ಪವರ್ ಇದ್ದರೂ ಒಳಗೊಂದು ಭಯ ಇದ್ದೇ ಇರುತ್ತದೆ. ಶ್ಲೋಕ 3. ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತ. 3. ವಿವರಣೆ ಮತ್ತು ಆಳವಾದ ಅರ್ಥ. ದುರ್ಯೋಧನನು ಗುರುಗಳಿಗೆ ಹೇಳುತ್ತಾನೆ, ಆಚಾರ್ಯರೇ, ನಿಮ್ಮ ಶಿಷ್ಯನಾದ ದೃಪದನ ಮಗ ಧೃಷ್ಟದ್ಯುಮ್ನ ನಿಲ್ಲಿಸಿರುವ ಪಾಂಡವರ ಸೈನ್ಯವನ್ನು ನೋಡಿ. ಇಲ್ಲಿ ದುರ್ಯೋಧನನ ಕುತಂತ್ರ ನೋಡಿ. ದ್ರೋಣರನ್ನು ಕೊಲ್ಲಲೆಂದೇ ಹುಟ್ಟಿದವನು ದೃಪದನ ಮಗ, ಆದರೂ ದ್ರೋಣರು ಆತನಿಗೆ ವಿದ್ಯೆ ಕಲಿಸಿದ್ದರು. ದುರ್ಯೋಧನ ಇಲ್ಲಿ ಗುರುಗಳ ಹಳೆಯ ಗಾಯವನ್ನು ಕೆದಕಿ ಅವರನ್ನು ಯುದ್ಧಕ್ಕಾಗಿ ಪ್ರಚೋದಿಸುತ್ತಿದ್ದಾನೆ. ರಿಯಲ್ ಲೈಫ್ ಎಕ್ಸಾಂಪಲ್. ನಮ್ಮ ಸುತ್ತಮುತ್ತಲೂ ಕೆಲವರು ಹೀಗೆಯೇ ಇರುತ್ತಾರೆ. ನಮ್ಮ ವೀಕ್ನೆಸ್ ಅಥವಾ ಹಳೆಯ ತಪ್ಪುಗಳನ್ನು ಎತ್ತಿ ತೋರಿಸಿ ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ನಾವು ಯಾರ ಮಾತಿಗೆ ಬೆಲೆ ಕೊಡಬೇಕು ಮತ್ತು ಯಾರ ಕುತಂತ್ರಕ್ಕೆ ಬಲಿಯಾಗಬಾರದು ಅನ್ನೋದನ್ನ ಹುಷಾರಾಗಿ ನಿರ್ಧರಿಸಬೇಕು. ಶ್ಲೋಕ 4 ಮತ್ತು 5. ವಿಡಿಯೋದ ಓಟವನ್ನು ಕಾಪಾಡಲು ಈ 2 ಶ್ಲೋಕಗಳನ್ನು ಒಟ್ಟಿಗೆ ಹೇಳೋಣ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. 4. ಧೃಷ್ಟಕೇತುಶ್ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವ. 5. ವಿವರಣೆ ಮತ್ತು ಆಳವಾದ ಅರ್ಥ. ಪಾಂಡವರ ಸೈನ್ಯದಲ್ಲಿರುವ ಭೀಮ, ಅರ್ಜುನ, ಸಾತ್ಯಕಿ, ವಿರಾಟ, ದ್ರುಪದ, ಕಾಶಿರಾಜ ಮುಂತಾದ ಬಲಶಾಲಿ ವೀರರ ಲಿಸ್ಟನ್ನು ದುರ್ಯೋಧನ ಹೆದರಿಕೆಯಿಂದ ಹೇಳುತ್ತಾನೆ. ಶತ್ರುಗಳ ಶಕ್ತಿಯನ್ನು ನೋಡಿ ಆತ ವಿಪರೀತವಾಗಿ ಓವರ್ ಥಿಂಕ್ ಮಾಡುತ್ತಿದ್ದಾನೆ. ರಿಯಲ್ ಲೈಫ್ ಎಕ್ಸಾಂಪಲ್. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಸಕ್ಸಸ್ ನೋಡಿ, ಅರೆ ಇವರ ಹತ್ರ ಅಷ್ಟಿದೆ, ಇವರ ಲೈಫ್ ಎಷ್ಟು ಚೆನ್ನಾಗಿದೆ, ನನ್ನ ಹತ್ರ ಏನಿದೆ ಅಂತ ಕಂಪೇರ್ ಮಾಡಿಕೊಂಡು ಡಿಪ್ರೆಸ್ ಆಗ್ತೀವಲ್ಲ. ದುರ್ಯೋಧನನ ಪರಿಸ್ಥಿತಿಯೂ ಅದೇ ಆಗಿತ್ತು. ಕಾಂಪಿಟೇಷನ್ ನೋಡಿ ಅವನ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿತ್ತು. ನಾವು ನಮ್ಮ ಸಾಮರ್ಥ್ಯದ ಮೇಲೆ ಫೋಕಸ್ ಮಾಡಬೇಕು, ಬೇರೆಯವರನ್ನ ನೋಡಿ ಹೆದರಬಾರದು ಅನ್ನೋದು ಇದರ ಇಂದಿನ ಪಾಠ. ವಿಡಿಯೋ ಅಂತ್ಯ. ಔಟ್ರೋ. ಇಂದಿಗೆ ಈ 5 ಶ್ಲೋಕಗಳು ಸಾಕು. ಕುರುಕ್ಷೇತ್ರದಲ್ಲಿ ಮುಂದೇನಾಯಿತು, ಕೌರವರ ಸೈನ್ಯದಲ್ಲಿ ಯಾರ್ಯಾರಿದ್ದರು ಮತ್ತು ಯುದ್ಧ ಆರಂಭಕ್ಕೂ ಮುನ್ನ ಅರ್ಜುನನ ಮನಸ್ಥಿತಿ ಏನಾಗುತ್ತದೆ ಎಂಬುದನ್ನು ನಾವು ಮುಂಬರುವ ವಿಡಿಯೋಗಳಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, and please subscribe for completely Bhagavad Gita.
ಧನ್ಯವಾದಗಳು.